ವಿಜಯನಗರ ಅರಸರು, ಅದರಲ್ಲೂ ಕೃಷ್ಣದೇವರಾಯ ತಿರುಪತಿಗೆ ದೊಡ್ಡ ಮಟ್ಟದಲ್ಲಿ ಕಾಣಿಕೆ ನೀಡಿದರು. ವಿಜಯನಗರ ಸಾಮ್ರಾಜ್ಯದ ಪತನದ ಬಳಿಕ ಮೈಸೂರು ಒಡೆಯರು ತಿರುಪತಿ ದೇಗುಲದ ನೆರವಿಗೆ ನಿಂತಿದ್ರು. ತಿರುಪತಿಯನ್ನ ಮರುವಿನ್ಯಾಸಗೊಳಿಸಿದ್ರು. ಪೂಜೆಗಳ ಪರಿಕಲ್ಪನೆ ಬದಲಾಯಿತು. ತಿಮ್ಮಪ್ಪನ ಗರ್ಭಗುಡಿಯಲ್ಲಿ ಉರಿಯುವ ಅಖಂಡ ದೀಪವನ್ನ ನೀಡಿದು ಮೈಸೂರು ಅರಸರು. ತಿಮ್ಮಪ್ಪನಿಗೆ ಪ್ರತಿಯೊಬ್ಬ ಮೈಸೂರು ಅರಸರು ದೊಡ್ಡ ಮಟ್ಟದಲ್ಲಿ ದಾನ ಮಾಡಿದ್ರು. ಅದರಲ್ಲೂ ರಾಜ ಒಡೆಯರ್ ಪಾತ್ರ ದೊಡ್ಡದು. ಚಿನ್ನ, ಬೆಳ್ಳಿಯ ಬಟ್ಟಲುಗಳನ್ನ ನೀಡಿದ್ರು. ನಿತ್ಯ ಪೂಜೆಗೆ ಸಹಸ್ರನಾಮಾರ್ಚನೆ ವ್ಯವಸ್ಥೆ ಮಾಡಿದ್ರು. ಇದೇ ರೀತಿ ಮೈಸೂರು ಅರಸರು ಹಲವು ಮಂಟಪಗಳನ್ನ ಕಟ್ಟಿಸಿದ್ರು, ಕಲ್ಯಾಣಿಗಳನ್ನ ನಿರ್ಮಿಸಿದ್ರು. ಮೊಮ್ಮಡಿ ಕೃಷ್ಣರಾಜ ಒಡೆಯರ್ ದೇವರ ಮುಂದೆ ಉರಿಯುವ ಅಖಂಡ ದೀಪ ನೀಡಿದ್ರು. ಇದೇ ದೀಪ ಶಿಥಿಲಗೊಂಡಿದ್ದರಿಂದ ಕಳೆದ ವರ್ಷ ಪ್ರಮೋದಾದೇವಿ ಒಡೆಯರ್ ಮತ್ತು ಯದುವೀರ್ ಒಡೆಯರ್ ತಿರುಪತಿಗೆ ಹೋಗಿ ತಲಾ 50 ಕೆಜಿ ತೂಕದ 2 ಬೆಳ್ಳಿ ದೀಪಗಳನ್ನ ನೀಡಿದ್ರು. ನಮ್ಮ ಮೈಸೂರು ಮಹಾರಾಜರು ಯಾವಾಗಲೂ ಅವ್ರ ವಂಶದವರು ತಮಗಿಲ್ದೆ ಹೋದ್ರು ದೇವರಿಗೆ ಕೊಡ್ತಾರೆ. ಹಾಗಾಗಿ ಪ್ರಮೋದಾದೇವಿ ಒಡೆಯರವರು ಮತ್ತು ಶ್ರೀ ಕೃಷ್ಣದತ್ತ ಚಾಮರಾಜ ಕೃಷ್ಣದತ್ತ ಯದುವೀರ ಒಡೆಯರವರು ಅವರು ಕೂಡ ಅಲ್ಲಿಗೆ ಹೋಗಿ ಯದುವೀರವರು 50 ಕೆಜಿ ಬೆಳ್ಳಿಯ 2 ದೀಪಗಳನ್ನ ಅಲ್ಲಿ ಕೊಟ್ಟರು. ಒಂದು ಸಲ ತುಪ್ಪ ಹಾಕಿದ್ರೆ 5 ಕೆಜಿ ತುಪ್ಪ ಹಿಡಿಯುತ್ತೆ. 5 ಕೆಜಿ ತುಪ್ಪ ಅಂದ್ರೆ ಬೆಳಿಗ್ಗೆ ಹಚ್ಚಿದ್ರೆ ಮತ್ತೆ ಮಾರನೇ ದಿನ ಬೆಳಿಗ್ಗೆ ತನಕ ಉರಿತಾ ಇರುತ್ತೆ. ಹೀಗೆ ಕರುನಾಡ ಅರಸರಿಗೂ